ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲಾಗಿ ಇದು ಸ್ನ್ಯಾಕ್ಸ್ ರೆಸಿಪಿ ಅದ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದು ಕಡಲೆಬೇಳೆ ಉದ್ದಿನಬೇಳೆ ವಡೆ ಆಮೇಲೆ ತಿಂದು ಅದು ಬೇಜಾರಾಗಿರುತ್ತೆ. ಅದಕ್ಕೆ ಈ ಥರ ಒಂದು ಸಲ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡ್ಕೊಂಡು ತಿಂದು ನೋಡಿರಿ ಹೇಗಿರುತ್ತೆ, ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಮಾಡಬೇಕು ಅನ್ನಿಸ್ತದ. ಬರ್ರಿ ತೋರಿಸ್ತೀನಿ ಮೊದಲಿಗೆ ಮಾಡೋದು. ಆಮೇಲೆ ಶ್ರೀದೇವಿ ರೆಸಿಪೀಸ್ಗೆ ಮೊದಲಿಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸ್ಕಿಪ್ ಮಾಡಿದೆ ನೋಡಿರಿ. ಮಾಡೋ ವಿಧಾನ: ಬೇಕಾದ ಸಾಮಗ್ರಿಗಳು: ಮೊಳಕೆ ಕಾಳು ತೊಗೊಂಡಿದ್ದೀನಿ, ಉಳ್ಳಾಗಡ್ಡಿ ಸಣ್ಣ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ದೊಡ್ಡದು ಕಟ್ ಮಾಡೀನಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಪಾಲಕ್, ಜೀರಿಗೆ, ಉಪ್ಪು, ಸೋಡಾ, ಅಕ್ಕಿ ಹಿಟ್ಟು, ಎಣ್ಣೆ. ಇವಾಗ ಮಾಡೋ ವಿಧಾನ: ಹೆಸ್ರು ಕಾಳು ತೊಗೊಳ್ಳೋಣ. ಒಂದು ಬಟ್ಲಷ್ಟು ತೊಗೊಂಡು ಅದನ್ನು ನೀರು ಹಾಕಿ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ಒಂದು 2-3 ಸಲ ವಾಶ್ ಮಾಡ್ಕೊಳ್ಳೋಣ. ಅದು ಧೂಳು ಇರುತ್ತಲ್ಲ, ಅದಕ್ಕೆ ತೊಳಿಬೇಕು. ಕ್ಲೀನಾಗಿ ತೊಳೆದು ಆಮೇಲೆ ನೀರೆಲ್ಲ ಬಸ್ತು ಆಮೇಲೆ ಚಲೋ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ರಾತ್ರಿ ಇಟ್ಬಿಡೋಣ. ಬೆಳಗ್ಗೆ ಅಷ್ಟೊತ್ತಿಗೆ ನೋಡಿ ಇಷ್ಟು ಇದು ರೆಡಿಯಾಗಿದೆ. ಇವಾಗ ಕಾಳು ನೆಂದೈತೆ. ಇದನ್ನು ನೀರೆಲ್ಲ ಬಸ್ಕೊಂಬಿಡೋಣ. ನೀರು ಬಸ್ದ ಮೇಲೆ ಇದರಲ್ಲಿ ಸ್ವಲ್ಪ ತೊಗೊತೀನಿ, ನೋಡಿಷ್ಟು ತೊಗೊಳಲ್ಲ, ಇದಿಷ್ಟು ಮಾತ್ರ ತೊಗೊಂಡು ಗಾಳಿಗೆ ಸ್ವಲ್ಪ ನೀರಿನಂಶ ಆರೋವರೆಗೂ ಇಡ್ತೀನಿ. ಇದೆಲ್ಲ ನೀರಿನಂಶ ಆರಿದ್ಮೇಲೆ ಒಂದು ಬಟ್ಟೆಲಿ ಕಟ್ಟಿಟ್ಬಿಟ್ರೆ ಸಾಯಂಕಾಲ ಅಷ್ಟೊತ್ತಿಗೆ ನೋಡಿ ಇಷ್ಟೊಂದು ಮೊಳಕೆ ಬಂದೈತೆ. ಇದು ಬೆಳಗ್ಗೆ 6 ಗಂಟೆಗೆ ಇಟ್ಟಿದ್ದೆ, ಇವಾಗ ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ಇಷ್ಟು ದೊಡ್ಡ ಮೊಳಕೆ ಬಂದೈತೆ. ಇದನ್ನು ಇವಾಗ ಸ್ನ್ಯಾಕ್ಸ್ ಥರ ವಡೆ ಥರ ಮಾಡೋಣ. ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಕೆಳಗಡೆ ಫಸ್ಟಿಗೆ ಹಾಕಬೇಕು, ಅಂದರೆ ಅದು ಸಣ್ಣ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಈ ಮೊಳಕೆ ಕಾಳು ಹಾಕಬೇಕು. ನೋಡಿ ಕಾಳು ಎಷ್ಟು ಚಲೋ ಮೊಳಕೆ ಬಂದಾವ. ಇದು ಹೆಲ್ತಿಗಂತೂ ತುಂಬ ಒಳ್ಳೆಯ ರೆಸಿಪಿ ಅಲ್ಲ, ಅದಕ್ಕೆ ಇದನ್ನು ಮಾಡಿರಿ, ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗ ಸ್ವಲ್ಪ ಪಾಲಕ್ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಇವಾಗ ಮಿಕ್ಸಿಲಿ ಸ್ವಲ್ಪ ತರಿಯಾಗಿ, ಪೂರ ತರಿ ಬೇಡ, ಪೂರ ನುಣ್ಣಗೆ ಬೇಡ, ಅಷ್ಟು ಮೀಡಿಯಮಾಗಿ ಇದನ್ನು ರುಬ್ಕೊಳ್ಳೋಣ. ನೋಡ್ರಿ ಇಷ್ಟಿದ್ರೆ ಸಾಕು. ಇವಾಗ ರುಬ್ಕೊಂಬಂದಿದ್ದೀನಿ. ಇದಕ್ಕೇನು ನೀರು ಏನು ಮಿಕ್ಸ್ ಮಾಡಿಲ್ಲ, ಹಂಗೆ ರುಬ್ಬಬೇಕು. ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ 1 ಚಮಚ ಅಷ್ಟೇ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಸಣ್ಣ ಕಟ್ ಮಾಡಿರೋ ಉಳ್ಳಾಗಡ್ಡೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಎಲ್ಲ 1 ಚಮಚ ತೊಗೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಕಾಳು ಅಜ್ವಾನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕಿಬಿಟ್ಟು ಇದು ನೀರು ಅಂಶ ಸ್ವಲ್ಪ ಇದಾಗಲಿ ಅನ್ನೋದಕ್ಕೆ ಅಕ್ಕಿ ಹಿಟ್ಟು ಹಾಕೋದು. ಹಂಗೇನೂ ಮಾಡ್ಬೋದು. ಅಕ್ಕಿ ಹಿಟ್ಟು ಹಾಕಿದೆ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಲೂಸ್ ಥರ ಅನ್ನಿಸ್ತಲ್ಲ, ಅದಕ್ಕೆ ಗಟ್ಟಿಯಾಗಿ ಬರಲಿ ಅಂತ 1 ಚಮಚ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಹಂಗೆ ಬರೀ ಇದನ್ನು ಅಷ್ಟೇ ಮಾಡಿದ್ರು ಇನ್ನೂ ಟೇಸ್ಟ್ ಚಲೋ ಇರ್ತದೆ. ನಿಮಗೆ ಸ್ಕಿಪ್ ಮಾಡ್ಬೋದು ಅಕ್ಕಿ ಹಿಟ್ಟು ಬೇಕಂದ್ರೂ. ಇವಾಗಿದು ಚಲೋ ಕೈಯಿಂದ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ಥರ ನೋಡಿ ವಡೆ ಥರ ಇದು ಮಾಡೋಕ್ಕೆ ಬರೋ ಹಂಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ರೆಡಿ ಆಯಿತು. ಇದನ್ನು ಈ ಕಡೆ ಗ್ಯಾಸ್ ಆನ್ ಮಾಡ್ಕೊಂಡು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಬಿಡೋಣ. ಎಣ್ಣೆ ಬಿಸಿ ಆಗಲಿ, ಈ ಕಡೆ ಇದನ್ನು ಈ ಕಡೆ ವಡೆನ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿರಿ ಇಷ್ಟಿಷ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು. ಸ್ವಲ್ಪ ತೆಳ್ಳಗಿರಲಿ, ದಪ್ಪ ಏನು ಬೇಡ. ತೆಳ್ಳಗಿದ್ರೆ ಟೇಸ್ಟ್ ಚಲೋ ಬರ್ತಾವೆ. ಇಷ್ಟಿಷ್ಟು ಮಾಡ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಹಂಗೆ ಹಬೆಯಲ್ಲಿ ಬೇಯಿಸ್ಬಿಟ್ಟು ತಿನ್ಬೋದು. ಎಣ್ಣೆಲಿ ಕರೆದ್ರೆ ಇದು ಸ್ನ್ಯಾಕ್ಸ್ ಥರ ರೆಡಿ ಆಗುತ್ತೆ. ನೋಡಿರಿ ಎಣ್ಣೆ ಬಿಸಿ ಆಗಿದೆ. ಇದರಲ್ಲಿ ಇವಾಗ ಒಂದೊಂದೇ ಇವು ವಡೆನ ಬಿಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಇದು ಎಣ್ಣೆ ಸ್ವಲ್ಪ ಜಾಸ್ತಿ ಬಿಸಿ ಆಗಿಬಿಟ್ಟಿತ್ತು, ಅದಕ್ಕೆ ಇದು ಮೊದಲೇ ಬ್ಯಾಚು ಸ್ವಲ್ಪ ಕಲರು ಗೋಲ್ಡ್ ಕಲರ್ ಬಂತು. ಆದರೆ ಒಳಗಡೆ ಎಲ್ಲ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಮೇಲೆ ಮಾತ್ರ ಗೋಲ್ಡ್ ಕಲರ್ ಬಂದಿತ್ತು, ಎಣ್ಣೆ ಜಾಸ್ತಿ ಬಿಸಿ ಆಗಿತ್ತಲ್ಲ, ಹಂಗಾಗಿ. ಅದಕ್ಕೆ ನೋಡಿರಿ ಇವಾಗ ಇಷ್ಟು ರೆಡಿ ಆಯ್ತಿದ್ದು. ಇವಾಗ ನೋಡಿರಿ ಎಣ್ಣೆ ಸ್ವಲ್ಪ ಸ್ಲೋ ಮಾಡಿ ಗ್ಯಾಸ್ ಸ್ವಲ್ಪ ಎಣ್ಣೆ ತಣ್ಣಗಾದ ಮೇಲೆ ಹಾಕ್ತಾಯಿದ್ದೀನಿ. ಇದು ಎಷ್ಟು ಚಲೋ ಕಲರೆಲ್ಲ ಗ್ರೀನ್ ಕಲರ್ ಮಸ್ತ್ ಬಂತು. ನೋಡಿ ಇಷ್ಟು ತಿರುಗಿಸಿ ಹಾಕ್ಕೊಳ್ಳೋಣ. 1-2 ಟೈಮ್ ತಿರುಗಿಸಿ ಹಾಕಿ ಗ್ಯಾಸ್ ಸ್ಲೋ ಇಟ್ಕೊಂಡು ಮಾಡಿರಿ, ಅಂದರೆ ಟೇಸ್ಟ್ ಚಲೋ ಬರ್ತದೆ. ಈ ಥರ ಮಾಡಿದರೆ ನೋಡಿ ಕಲರ್ ಗ್ರೀನ್ ಕಲರ್ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ. ಬೆಳಗ್ಗೆ ಬಾಕ್ಸಿಗೆ ಕಟ್ಬೋದು, ಮಧ್ಯಾಹ್ನ ಊಟದ ಜೊತೆ ಸೈಡ್ ಡಿಶ್ಶಾಗಿ ತಿನ್ಬೋದು, ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ಉಪಯೋಗಿಸ್ಬೋದು. ಇವಾಗ ಇದು ಉದ್ದಿನ ವಡೆ ಥರನೂ ಮಾಡ್ಕೋಬೋದು. ನೋಡಿ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು. ಅದು ಆ ಥರನೂ 1-2 ಮಾಡಿದೆ, ಅದು ಚಲೋ ಬಂತು. ಇವಾಗ ಇದು ನೋಡಿ ಫಸ್ಟಿಗೆ ಹಾಕಿರೋದು ಸ್ವಲ್ಪ ಕಲರ್ ಇದಾಗಿದೆ. ಆಮೇಲೆ ಎಣ್ಣೆ ಸ್ವಲ್ಪ ಸ್ಲೋ ಮಾಡಿ ಹಾಕಿದ್ಮೇಲೆ ಈ ಥರ ಹಸಿರು ಕಲರಾಗಿ ಬಂದಿತ್ತು, ಗ್ರೀನ್ ಕಲರಾಗಿ. ಇವಾಗ ಈ ಥರ ಟೊಮೆಟೊ ಕೆಚಪ್ಪು ಸಾಸ್ ಜೊತೆ ಕೊಟ್ಟರೆ ತಿಂದರೆ ತುಂಬ ಟೇಸ್ಟ್ ಅಂತೂ ಭಾಳ ಚಲೋ ಬಂದಿತ್ತು.
ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡಬೇಕು ಅನ್ನಿಸ್ತದೆ. ಈ ಡಿಶ್ ಟೇಸ್ಟ್ ಭಾಳ ಚಲೋ ಬರ್ತದೆ. ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟವಾದ ರೆಸಿಪಿ ಅದ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಆಲ್ ಬಟನ್ ಪ್ರೆಸ್ ಮಾಡಿರಿ, ಸ್ಕಿಪ್ ಮಾಡಿದೆ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಪೂರ್ತಿ ವಿಡಿಯೋಗಳು ನೋಡಿರಿ ಹೇಗಿತ್ತಂತೆ. ಇದನ್ನು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿರಿ. ಧನ್ಯವಾದಗಳು.